bird machine. ಹಲೋ ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಇವನು ಮೀಟ್ರ್ ಇಲ್ಲ ಗಾಡಿಯಲ್ಲಿ, ಹಂಗೆ ವಿಂಡ್ಶೀಲ್ಡು ಇಲ್ಲ ಗಾಡಿಯಲ್ಲಿ ಅಂತ ಗಾಡಿ ಓಡಿಸ್ತಾನೆ ಇವತ್ತು ಅಂದ್ಕೊಂಡ್ರ. ಈ ಗಾಡಿ ಅಂತೂ ಈ ವೀಕ್ ಕ್ರೇಜಿ ಆಗಿದೆ. ಫುಲ್ ಎಲ್ಲ ಹೇಳ್ತೀನಿ ಹೋಗ್ತಾ ಹಂಗೆ. ಸೊ ಇವಾಗ ನಾವು ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ವಾಕ್ ಅರೌಂಡು ಮಾಡಿ ನಿಮಗೆಲ್ಲ ಕ್ಲೀನಾಗೆ ತೋರಿಸ್ತೀನಿ. ಸೊ ಇದನ್ನು ಫುಲ್ಲು ನಾನು ನಿಮಗೆ ತೋರಿಸ್ತೀನಿ. ಸೊ ಆ ಜಾಗಕ್ಕೆ ಹೋಗ್ಬಿಡೋಣ, ಹಂಗೆ ಓಡಿಸ್ಕೊಂಡು ಮಾತಾಡೋಣ ಈ ಸೌಂಡ್ ಬಗ್ಗೆ ಎಲ್ಲ. ಸೊ ಲೆಟ್ಸ್ ಗೋ ಅಣ್ಣ. ಇದೇನು ಸ್ವಿಚ್ಚು? ಹಾಂ ಹ್ಞೂ ನಡಿಯಪ್ಪ. ಹಂಸ್ ಅಂತೂ ಗುರು ಏನು ಗೊತ್ತಾಗಲ್ಲ, ಸ್ವಲ್ಪನೂ ಕ್ರೇಜಿ ಆಗಿದೆ. ಸೊ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೊತೀನಿ. ಹೆಂಗಿದೆ ನೋಡಿ ಸೌಂಡು, ಯಪ್ಪ ಸ್ವಾಮಿ. ಸಸ್ಪೆನ್ಷನ್ ಅಂತೂ ಹತ್ತಿ ಇಳಿಯೋದೇ ಗೊತ್ತಾಗ್ತಿಲ್ಲ. ಹೈಟ್ ಬೇರೆ ಆಗಿದೆ ಗಾಡಿ. ಇವಾಗ ಒಂಥರ ಓಲ್ವೋನಲ್ಲಿ ಓಡಿಸ್ದಂಗೆ ಈ ಗಾಡಿನ. ಸೊ ಓಲ್ವೋ ಬಸ್ ಹೆಂಗೆ ಓಡಿಸ್ತೀವೋ ಹಂಗಿದೆ ಇದು ಗಾಡಿ ಇವಾಗ. ನನ್ನ ಗಾಡಿನ ಚಚ್ಚಾಡ್ಕೊಂಡು ಹೋಗ್ತಾನೆ, ಫುಲ್ ಪವರ್ ಇದೆ ಬೇರೆ. ಸಿಕ್ಕಿದೆ ಚಾನ್ಸ್ ಅಂತೇಳಿ ಹೋಗ್ತಾವನೆ ಹುಡುಗ. ಇದಂತೂ ಕ್ರೇಜಿ ಆಗಿದೆ ಸೌಂಡು. ನೋಡಿ ಸೌಂಡ್ ಯಾವ ರೇಂಜಕ್ಕೆ ಹೋಗುತ್ತಿದ್ದು. ಸೊ ಲಿಟ್ರಲಿ ಡರ್ಟ್ ಬೈಕೇ ಇದು, ಫುಲ್ಲು ಆಲ್ಟ್ರೇಷನ್ ಮಾಡಿಸಿರೋದು. ಇದು ಈ ಗಾಡಿ ಬಂದು ಹೀರೋ Xpulse 200 2V. ಸೊ ನೋಡಿ ಇದ್ರ ಮೇಲೆ ಕೂತ್ಕೊಂಡು ಹೋದ್ರೂ ಏನೂ ಗೊತ್ತಾಗಲ್ಲ ಗುರು. ಆರಾಮಾಗಿ ಹಿಂಗೆ ಸ್ವಿಂಗ್ ಆದಂಗೆ ಆಗ್ತಾಯಿದೆ ಇದು ಸಸ್ಪೆನ್ಷನ್ಸು. ಕ್ರೇಜಿ ಆಗಿದೆ. ಇದನ್ನೆಲ್ಲ ಸಿಟಿ ಒಳಗಡೆ ಎಲ್ಲ ತೊಗೊಂಡೋಗಲ್ಲ ಈ ಗಾಡಿ. ಓನ್ಲಿ ಈ ಕಡೆ ಲೋಕಲ್ ಓಡಾಡೋಕ್ಕೆ, ಆಮೇಲೆ ಕಲಿಯೋಕ್ಕೆ, ಆಫ್ ರೋಡಿಂಗ್ ಕಲಿಯೋಕ್ಕೆ ನಮ್ಮ ಹುಡುಗ ಮಾಡಿಸ್ಕೊಂಡಿರೋದಿದು. ಸೊ ನೀವು ಮಂಗಳೂರು ಸೀರೀಸಲ್ಲಿ ನೋಡಿದರೆ ಈ ಗಾಡಿ ನಿಮಗೆ ನಾರ್ಮಲ್ ಗಾಡಿ ಥರ ಕಂಡಿರುತ್ತೆ. ಸೊ ಮಂಗಳೂರು ಸೀರೀಸ್ ಆದಮೇಲೆ ಇದನ್ನು ಮಾಡಿಸಿರೋದು ಈ ಗಾಡಿ. ಆಲ್ಮೋಸ್ಟ್ ಒಂದು 15 ದಿನ 20 ದಿನ ಏನೋ ಬಿಟ್ಟು, ಅದು XMZ ಅಂತಲೇ ಏನೋ ಇರಬೇಕು ಅದು. ಸೊ ಅಲ್ಲಿ ಹೋಗಿ ಗಾಡಿ ಬಿಟ್ಟು ಬಂದಿದ್ದ, ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾನೆ ಫುಲ್ಲು. ಸೊ ರ್ಯಾಲಿ ಕಿಟ್ ಒಂದು 35,000 ಆಯಿತು. ಅದು ವಿತೌಟ್ ಟೈರ್ಸ್ ಅದು. ಸೊ ಆಮೇಲೆ ಮಿಕ್ಕಿದೆಲ್ಲ ಪಾರ್ಟ್ಸ್, ಫೆಂಡರ್ಸ್ ಎಲ್ಲ ಎಲ್ಲೆಲ್ಲಿಂದನೋ ತರಿಸಿ ಇಂಪೋರ್ಟ್ ಮಾಡಿಸ್ಕೊಂಡು ಹಾಕಿರೋದು. ಸಕ್ಕತ್ತಾಗಿದೆ. ನಿಮಗೆ ವಾಕ್ ಅರೌಂಡಲ್ಲಿ ನೋಡಿರ್ತೀರ ನೀವು. ಇನ್ನು ಡೀಟೈಲ್ಡಾಗೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹೆಂಗೆ ತೋರಿಸ್ತೀನಿ ಅಂದರೆ, ಏನಂತಾರೆ, ಸಿನಿಮ್ಯಾಟಿಕ್ಸಲ್ಲಿ ಗಾಡಿನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ನಿಂತ್ಕೊಂಡ್ಬಿಟ್ರೆ ಏನೇನು ಗೊತ್ತಾಗಲ್ಲ ಗುರು. ಫುಲ್ ಜಾಲ ಎಲ್ಲ ತಿರುಗಿ ನೋಡ್ತಾರೆ, ಹೋಗಿ ಸೌಂಡ್ ನೋಡಿದ್ವಿ ಯಾವ್ದು ಗುರು ಗಾಡಿ ಹಿಂಗಿದೆ ಅಂತ. ನಮ್ಮ ಹುಡುಗಂಗೆ ಫ್ಲೈ ಬೈಕ್ ಕೊಡೋಣ ಒಂದು. ಸೊ ಈ ಗಾಡಿ ಏನು ಕತೆ ಹೆಂಗಿದೆ ಅಂತ ಗೊತ್ತಾಗಲ್ಲ, ಇದ್ದಕ್ಕಿದ್ದಂಗೆ ಸ್ಪೀಡಾಗೆಲ್ಲ ಹೊಡಿಯೋಕ್ಕಾಗಲ್ಲ. ಸೊ ನನಗೆ ಗೊತ್ತಿರೋಂಗೆ ಇದು ಮೋಸ್ಟ್ಲಿ 50-60 ಮೇಲೆ ಹೋಗೋದು ಕಷ್ಟ ಈ ಎಕ್ಸಾಸ್ಟಲ್ಲಿ, ಈ ಗಾಡಿ ಇದರಲ್ಲಿ. ಯಾಕೆಂದರೆ ಹ್ಯಾಂಡಲ್ದು ಇದೆಯಲ್ಲ ಇದು, ಸೊ ನಮ್ಮ ಆಕ್ಸಿಲರೇಟರ್ ಹೆವಿ ಹಾರ್ಡ್. ನಮ್ಮ ಸುಮ್ಮನೆ ಹಿಂಗಂದರೆ ಫುಲ್ ಟರ್ನ್ ಆಗುತ್ತೆ. ಇದು ಹಿಂಗೆ ಅಂದ್ರೂ ನೋಡಿ ಹಿಂಗೆ ಅಂದ್ರೂ ಟರ್ನ್ ಆಗಲ್ಲ, ಇದು ಹೆವಿ ಕಷ್ಟ ಆಯ್ತು ಇದು. ವೆರಿ ಇರಿಟೇಟಿಂಗ್ ಸೌಂಡ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು. ಬಟ್ ಆಫ್ ರೋಡಿಂಗು ಡರ್ಟ್ ವೆಹಿಕಲ್ಸ್ ಎಲ್ಲ ಹಿಂಗೆ ಇರುತ್ತೆ ಅಂತೇಳಿ ಮಾಡಿಸಿರೋದಿದು. ಏನು ಮಾಡೋಕ್ಕಾಗಲ್ಲ. ಏನು ಗುರು ಇವರು ನೋಡಲ್ಲ ಹಾಕ್ಕೊಂಡು. ಸೊ ಈ ಮೀಟ್ರ್ ಇಲ್ಲ ಅಂದರೆ ಒಂಥರ ಓಡ್ಸೋಕ್ಕೇ ಬೇಜಾರು ಅಂದ್ಕೊಳ್ಳಿ. ಮೀಟ್ರ್ ಇರಬೇಕು, ಎಲ್ಲ ಡಿಜಿಟಲೈಸ್ಡ್ ಇರಬೇಕು ನಮಗೆ. ನನಗೆ ಪರ್ಟಿಕ್ಯುಲರಾಗಿ ಇವಾಗ ನನ್ನ ಗಾಡಿಗೆ ಹೆಂಗಿದೆಯೋ ಹಂಗಿರಬೇಕು, ಇಲ್ಲ ಅಂದ್ರೆಲ್ಲ ಬೇಜಾರಾಗೋಗುತ್ತೆ ನನಗೆ ಓಡ್ಸೋಕ್ಕೆ. ಬಟ್ ಆಫ್ ರೋಡು ಅದಕ್ಕೆ ಮಾತ್ರ ಸರಿ ಇದಕ್ಕೆ, ಮತ್ತೆ ಲಾಂಗೆಲ್ಲ ಹೊಡಿತೀವಿ ಅಂದ್ರೆಲ್ಲ ಕಷ್ಟ. ಅಪ್ಪ ನಾನಂತೂ ಎಕ್ಸ್ಪಲ್ಸ್ ತೊಗೊಂಡ್ರೆ ಈ ಥರ ಅಂತೂ ಮಾಡಿಸಲ್ಲ ಗುರು. ನೋಡಿ ನನ್ನ ಕೈ ನೋಡಿ ಕೆಂಪಗೆ ಆಗೋಗಿದೆ. ಅಯ್ಯೋ ಸ್ವಾಮಿ, ಬೇಡಪ್ಪ ಬೇಡ, ನನಗೆ ಈ ಗಾಡಿ ಮಾತ್ರ ಬೇಡ. ಅದು ಆಕ್ಸಿಲರೇಟರ್ ಹಿಂಗಿರೋದಂತೂ ಬೇಡವೇ ಬೇಡ. ಬಟ್ ಗಾಡಿ ನೋಡೋಕೆ ಮಾತ್ರ ಹೆವಿ ಲುಕ್ಕು, ಹೈಟು ಎಲ್ಲ ಸಖತ್ತಾಗಿದೆ. ನಿಂತ್ಕೊಂಡು ಆರಾಮಾಗಿ ಸ್ಯಾಡಲ್ ಮಾಡ್ಬೋದು ಇದರಲ್ಲಿ. ಆದರೆ ಅದೇ ಹೇಳಿದ್ನಲ್ಲ, ಹೆವಿ ಕಷ್ಟ. ಇಲ್ಲಿ ನೋಡೋಣ, ಟ್ರೈ ಮಾಡೋಣ ಬನ್ನಿ, ಆಫ್ ರೋಡ್ ಮಾಡೋಣ. ಅಲ್ಲಿ ಏನೂ ಗೊತ್ತಾಗಲ್ಲ. ನನ್ನ ಗಾಡಿಯಲ್ಲಾದರೆ ಸ್ವಲ್ಪ ಗೊತ್ತಾಗುತ್ತೆ, ಇದರಲ್ಲಿ ಏನು ಗೊತ್ತಾಗಲ್ಲ ಗುರು. ನೋಡಿ ಇವಾಗ ನೋಡ್ರಿ, ಏನೂ ಅನಿಸ್ತಾ ಇಲ್ಲ ನಿಜವಾಗ್ಲೂ. ಸಕ್ಕದಾಗಿ ಇಳಿದು ಬಂತು, ಏನೋ ಗೊತ್ತೇ ಆಗ್ತಾ ಇಲ್ಲ. ಅದು ಇಳಿತು ಏನು ನೋಡಿ. ಅದು ಸ್ಯಾಡಲ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಕ್ರೇಜಿ ಗುರು. ಬಾಂಬ್ ಆಗಿದೆ ಗಾಡಿ ಮಾತ್ರ. ನೋಡಿ ಇಲ್ಲಿ ನೋಡ್ರಿ, ಸೊ ನೋಡಿ, ನಾನು ಹೇಳ್ತಾ ಇದ್ದಂಥ ಒಂದು ರ್ಯಾಲಿ ಕಿಟ್ ಹಾಕ್ಸಿರೋದು ಎಕ್ಸ್ಪಲ್ಸ್ 200 ಇದೆ. ಸೊ ಎಷ್ಟು ಹೈಟ್ ಇದೆ ನೋಡಿ ಇದು. ಸೊ ಏನಂದರೆ ಈ ಮಿಲ್ಟ್ರಿಲೆಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಕ್ರಾಲ್ ಮಾಡ್ಕೊಂಡು ಹೋಗೋದು, ಹಿಂಗೆ ದೇಕೊಂಡು ಹೊರ್ಟೋಗ್ತಾರಲ್ಲ, ಇದ್ರ ಕೆಳಗೆ ಹಂಗೆ ಹೊರ್ಟೋಗ್ಬಿಡ್ಬೋದು, ಅಷ್ಟು ಜಾಗ ಸ್ಪೇಸ್ ಇದೆ. 2 ಅಡಿ ಇದೆ ನೋಡಿ, ಇಲ್ಲಿಂದ ಹಿಡಿದು ಎಷ್ಟು ಹೈಟಿಗಿದೆ ನೋಡಿ. ಸೊ ಆ್ಯಕ್ಚುಲಿ ಏನಂದರೆ ಈ ಸಸ್ಪೆನ್ಷನ್ ಒಂದು ಹೈಟ್ ಮಾಡಿದ್ದಾರೆ. ಸೊ ಆಮೇಲೆ ಇದು ಹಿಂದೆಗಡೆ ಇದೆಯಲ್ಲ, ಈ ಸಸ್ಪೆನ್ಷನ್ ಒಂದು ಹೈಟ್ ಮಾಡಿದ್ದಾರೆ. ಸ್ವಿಂಗ್ ಆರ್ಮ್ ಎಲ್ಲ ಸೇಮ್ ಇದೆ. ಸೊ ಪ್ಲಸ್ ಹ್ಯಾಂಡ್ಲೆಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ ನೋಡಿ. ನಕ್ಕಲ್ ಗಾರ್ಡ್ಸ್ ಚೇಂಜ್ ಮಾಡಿದ್ದಾರೆ, ಫುಲ್ ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ, ಫೆಂಡರ್ ಚೇಂಜ್ ಮಾಡಿದ್ದಾರೆ. ಸೊ ಮೀಟ್ರ್ ತೆಗ್ದಾಕ್ಬಿಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಇಂಜಿನ್ನಿಂದ ಔಟ್ ಆಗುತ್ತೆ ನೋಡಿ ಎಕ್ಸಾಸ್ಟ್. ಈ ಹೆಡ್ಡಿಂದನೇ ಫುಲ್ಲು ಸಮೇತ ಚೇಂಜ್ ಮಾಡಿ, ಸೊ ಒಂದು ಎಕ್ಸಾಸ್ಟ್ ಹ್ಯಾಂಡ್ ಮೇಡ್ ಎಕ್ಸಾಸ್ಟ್ ಮಾಡಿರೋದು ಇದು.
ಯೂಶಲಿ ಇದು ಹಿಂಗೆ ಸ್ಟ್ರೇಟ್ ಇರುತ್ತೆ ಅನ್ಕೊತೀನಿ, ಇದು ಹಿಂಗೆ ಹೈಟ್ ಹೊರಟೋಗ್ಬಿಟ್ಟಿದೆ ಇವಾಗ. ಕ್ರೇಜಿಯಾಗಿ ಮಾಡಿಸಿದ್ದಾರೆ ಗಾಡಿ ಮಾತ್ರ. ಸೊ ನಿಮಗೆ ಇವಾಗ ಇದರಲ್ಲಿ ಹೆಂಗೆ ಆಫ್ ರೋಡು ಟ್ರ್ಯಾಕಲ್ಲಿ ಹೆಂಗೆ ಹೊಡಿತಾರೆ ಅನ್ನೋದನ್ನು ನಿಮಗೆ ಒಂದು ಸ್ಲೋ ಮೋಷನ್ನು ಅಥವಾ ನಾರ್ಮಲ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದಿಸ್ ವಿಡಿಯೋ. ಸೊ ನಿಮಗೆ ಈ ಗಾಡಿದು ರಿವ್ಯೂ ಹೇಳಿದ್ದೀನಿ, ಹೆಂಗಿದೆ ಓಡ್ಸೋಕ್ಕೆ ಅಂತ ಹೇಳಿದ್ದೀನಿ, ಟ್ರ್ಯಾಕಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿ ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿಬಿಡಿ. ಸೊ ಅದನ್ನು ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ, ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಎಸ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.